ನಮ್ಮ ಅಭ್ಯರ್ಥಿ ಸಮರ್ಥ್ ಅವರು ಬಹುಮತದಿಂದ ಗೆಲ್ತಾರೆ. ರಾಜಕಾರಣದಲ್ಲಿ ಎಲ್ಲರಿಗೂ ಟಿಕೆಟ್ ಕೇಳುವ ಹಕ್ಕಿದೆ. ನಾಮಪತ್ರ ಸಲ್ಲಿಕೆ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಂತ ಹೇಳಿಕೆ ಇದು. ಸಮರ್ಥ್ ವಿದೇಶದಲ್ಲಿ ಕಲಿತು ಗ್ರಾಮೀಣರ ಸೇವೆಗೆ ಬಂದಿದ್ದಾರೆ. ನಿನ್ನೆ ರಾತ್ರಿ ಬಿಜೆಪಿ ಕಾರ್ಯಕರ್ತರು ನಮ್ಮ ಪಕ್ಷಕ್ಕೆ ಸೇರ್ತಿದ್ದಾರೆ. ಇನ್ನೂ ಅನೇಕರು ಸೇರುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಪಕ್ಷ ಸಿದ್ಧಾಂತದ ಮೇಲೆ ಎಲ್ಲರನ್ನ ಸೇರಿಸಿಕೊಳ್ತೇವೆ. ದಾವಣಗೆರೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಂತ ಹೇಳಿಕೆ ಇದು. ಇವತ್ತು ಉಭಯ ನಾಯಕರು ಕೂಡ ಈ ಒಂದು ನಾಮಪತ್ರವನ್ನ ಸಲ್ಲಿಕೆ ಮಾಡೋದಕ್ಕೆ ಇವತ್ತು ಕೊನೆಯ ದಿನವಾದ್ದರಿಂದ ಶಕ್ತಿ ಪ್ರದರ್ಶನಕ್ಕೂ ಸಲುವಾಗಿ ಉಭಯ ನಾಯಕರೇ ಇವತ್ತು ಫೀಲ್ಡ್ಗಿಳಿದಿದ್ರು. ಏಪ್ರಿಲ್ 9ಕ್ಕೆ ಎಲೆಕ್ಷನ್ ಇದೆ, ಬೈ ಎಲೆಕ್ಷನ್. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಮೇದುವಾರಿಕೆಯನ್ನ ಸಲ್ಲಿಸೋದಕ್ಕೆ ಇವತ್ತು ಕಡೆಯ ದಿನಾಂಕವಾಗಿತ್ತು. ಹಾಗಾಗಿ ನಾಯಕರೇ ಖುದ್ದು ಇವತ್ತು ಫೀಲ್ಡ್ಗೆ ಇಳಿದಿದ್ರು. ಇನ್ನು ಸಮರ್ಥ್ ಶಾಮನೂರು ಅವರು ಗೆಲ್ಲುವಂತಹ ಬಹುಮತದಿಂದ ಗೆಲ್ತಾರೆ. ರಾಜಕಾರಣದಲ್ಲಿ ಎಲ್ಲರಿಗೂ ಟಿಕೆಟ್ ಕೇಳುವಂತ ಹಕ್ಕಿದೆ. ನಾಮಪತ್ರ ಸಲ್ಲಿಕೆ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಎಲ್ಲ ಕಾರ್ಯಕರ್ತರು, ಮುಖಂಡಗಳು, ಎಲ್ಲ ವರ್ಗದ ಮುಖಂಡಗಳು ಅವ್ರನ್ನ ಇವತ್ತು ಹೆಸರನ್ನ ಸೂಚಿಸಿದ್ರು. ಸೊ ನಾನು, ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ವರಿಷ್ಠರೆಲ್ಲ ಕೂಡ ಚರ್ಚೆ ಮಾಡಿ, ನಮ್ಮೆಲ್ಲ ಶಾಸಕರ ಜೊತೆಯಲ್ಲಿ ಚರ್ಚೆ ಮಾಡಿ ಈ ನಿರ್ಧಾರಕ್ಕೆ ಬಂದಿದ್ದೇವೆ. ಈ ಮಧ್ಯೆ ನಮ್ಮ ಎಲ್ಲ ಮುಸಲ್ಮಾನ್ ಶಾಸಕರು, ನಮ್ಮ ನಾಯಕರುಗಳು, ಅವರೆಲ್ಲ ಜನಸಂಖ್ಯೆ ಸ್ವಲ್ಪ ಇದೆ, ನೀವು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಅವ್ರಿಗೆ ಮನವಿಯನ್ನು ನಮಗೆ ಮಾಡಿದರು. ಸೊ ನಾವು ಕೆಲವು ಲೆಕ್ಕಾಚಾರ ಎಲ್ಲ ನಾವು ನೋಡಿದ್ವು. ನಮ್ಮ ಕಾಂಗ್ರೆಸ್ ಪಕ್ಷದ ಮೊದಲಿಂದ ಕೂಡ ಒಂದು ಪದ್ಧತಿ ಇದೆ. ನಿನ್ನೆ ರಾತ್ರಿ ಬಹುತೇಕ ಬಿಜೆಪಿಯ ಕಾರ್ಯಕರ್ತರು ಕೂಡ ನಮ್ಮ ಪಕ್ಷಕ್ಕೆ ಸೇರ್ಪಡೆ ರಾತ್ರಿ ಆಗಿದ್ದಾರೆ. ಇನ್ನು ಮುಂದಕ್ಕೆ ಭಾಳ ಜನ ನಮ್ಮ ಹತ್ರ ಮಾತಾಡ್ತಾ ಇದ್ದಾರೆ. ನಾವು ದಾವಣಗೆರೆಗೆ ವಿಶೇಷವಾದಂಥ ಮೊದಲಿಂದ ಕೂಡ ಇದು ಬೆಂಗಳೂರು ನಗರದಕ್ಕಿಂತ ಭಾಳ ಉತ್ತಮವಾಗಿ ಪ್ಲಾನ್ ಆಗಿರೋಂಥ ಒಂದು ಸಿಟಿ ಇದು. ಸುಮಾರು ನೂರಾರು ಕೋಟಿ ರೂಪಾಯಿ ಪ್ಯಾಕೇಜ್ಗಳನ್ನು ಕೊಟ್ಟಿದ್ದೇವೆ. ಈ ರಸ್ತೆ ಅಗಲೀಕರಣ ಎಲ್ಲ ಕೂಡ ಭಾಳ ಚೆನ್ನಾಗಿದೆ. ಶಿವಶಂಕರಪ್ಪನವರು ಕೊಟ್ಟಂಥ ಕೊಡುಗೆ ಇಡೀ ಮತ್ತು ಮೆಡಿಕಲ್ ಇನ್ಸ್ಟಿಟ್ಯೂಷನ್ಸು, ಇಲ್ಲೆಲ್ಲ ಎಜುಕೇಷನ್ ಹಬ್ಬು, ಇಡೀ ಕರ್ನಾಟಕ ರಾಜ್ಯದ ಒಂದು ಮೆಡಿಕಲ್ ಹಬ್, ಎಜುಕೇಷನ್ ಹಬ್ಬು ಇವತ್ತು ದಾವಣಗೆರೆ ಸೆಂಟ್ರಲ್ನಲ್ಲಿ ಇವತ್ತು ಇದೆ. ಎಲ್ಲರೂ ಕೂಡ ಗ್ಯಾರಂಟಿಗಳು ತಲುಪ್ತಾ ಇದೆ. ಬಹುಶಃ ಹೆಣ್ಣು ಮಕ್ಕಳು ಎಲ್ಲ ಶಕ್ತಿ ಇದ್ರೂ ಕೂಡ ನಾವೆಲ್ಲ ಹೆಣ್ಮಕ್ಳಿಗೆ ಮತ್ತು ಪ್ರತಿ ಕುಟುಂಬಕ್ಕೂ ಕೂಡ ವಿದ್ಯುತ್ ಶಕ್ತಿ ವಿಚಾರದಲ್ಲಿ ಎಲ್ಲ ವಿಚಾರದಲ್ಲಿ ಕೂಡ ನಾವು ಕೊಟ್ಟಂಥ ಕೊಡುಗೆ ಅವರೆಲ್ಲ ಇವತ್ತು ಸ್ಮರಿಸ್ಕೊಳ್ತಾ ಇದ್ದಾರೆ. ಈ ರಾಜಕೀಯದಲ್ಲಿ ಅವ್ರು ಕೇಳೋಂಥ ಹಕ್ಕುಗಳು ಎಲ್ಲ ಇದ್ದೇ ಇರ್ತದೆ. ರಾಜಕೀಯದಲ್ಲಿ ಅವ್ರು ಕೇಳಬೇಕು, ಕೇಳೋದೇನು ತಪ್ಪಿಲ್ಲ. ಎಲ್ಲರೂ ಕೇಳ್ತಾರೆ, 16 ಜನ ಕೇಳ್ತಾರೆ, ಇರ್ತಾರೆ, ಪಕ್ಷಕ್ಕೋಸ್ಕರ ದುಡಿದಿರ್ತಾರೆ. ಸೊ ನಾವು ಇರೋದು ಒಂದು ಸೀಟು, ಎಲ್ಲರಿಗೂ ಕೂಡ ಪವರ್ನ ಶೇರ್ ಮಾಡೋಂಥ ಕೆಲಸ ನಾವು ಮೊದಲಿಂದ ನಾವು ಮಾಡ್ಕೊಂಡು ಬರ್ತೀವಿ. ಎಲ್ಲ ವಿಚಾರ ಕೂಡ ನಾವು ಬಗೆಹರಿಸ್ತೇವೆ. ಡಿಸಿಡೆಂಟ್ ಯಾವುದೂ ಇಲ್ಲ. ಒಬ್ಬರು ಮಾತ್ರ ನಾಮಿನೇಷನ್, ಅದು ನಮ್ಮ ಪಕ್ಷದ ಶಿವಶಂಕರಪ್ಪನ ಇವರವರು ಆತ್ಮೀಯರವರು, ಪಟ್ಟ ಶಿಷ್ಯ ಅವರು ಕೂಡ ಸರಿ ಮಾಡ್ತಾರೆ. ಇನ್ನೊಂದು ಇಬ್ಬರಿದ್ದಾರೆ, ಅವ್ರ ಹತ್ರ ಕೂಡ ನಾವೆಲ್ಲ ಮಾತಾಡ್ತಾ ಇದ್ದೇವೆ. ನಮ್ಮೆಲ್ಲ ಕಾರ್ಯಕರ್ತರು, ಮುಖಂಡಗಳು, ಎಲ್ಲ ವರ್ಗದ ಮುಖಂಡಗಳು ಅವ್ರನ್ನ